ರೀ ನೋವಿನ್ನು ಕಡಿಮೆ ಆಗಿಲ್ಲ. ಪಾಪ ರಾತ್ರಿಯಿಂದ ನೋವು ನೋವು ಅಂತ ಬಡ್ಕಂಡ್ರಿ. ನೋವಿನ್ನು ಕಡಿಮೆ ಆಗಿಲ್ವಾ? ಅದಕ್ಕೇನೆ ಉಪ್ಪುರ್ದು ಕಾವು ಕೊಡ್ತೀನಿ ತಡಿ, ನೋವು ಕಡಿಮೆ ಆಗುತ್ತೆ. ಏನೇ ನೋವಾಗ್ಲೇಳು ಉಪ್ಪುರ್ದು ಕಾವು ಕೊಡ್ಕೊಂಡ್ರೆ ನೋವೆಲ್ಲ ವಾಸಿ ಆಗುತ್ತೆ. ಸುಮ್ಮನಿರ್ರಿ, ಉಪ್ಪುರ್ದು ಕಾವು ಕೊಡ್ತಾ ಇದ್ದೀನಿ. ಹ್ಞೂ ಸುಗುಣ, ಅವತ್ತು ಗೌಡ್ರು ಹೊಡೆದಿದ್ರಲ್ಲ ಹಿಡ್ಕೊಂಡು, ಅದ್ರ ನೋವಿಗೆ ನೀನು ಉಪ್ಪುರ್ದು ಕಾವು ಕೊಟ್ಟಿದ್ದಲ್ಲ, ಎಷ್ಟು ಬೇಗ ವಾಸಿ ಆಯಿತು ಗೊತ್ತಾ? ಅಯ್ಯೋ ತುಂಬ ನೋವು ಕಣೆ ಸುಗುಣ. ಹಂಗೇನೆ ಉಪ್ಪುರ್ದು ಕಾವು ಕೊಡು. ಎಷ್ಟೋ ನೋವು ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಅದೆಂತ ನಾಯಿ ಕಚ್ಚಿತೋ ಏನೋ, ದುಡ್ಡೇನೋ ಹೋದ್ರು ಹೋಗ್ಲಿ, ಈ ನಾಯಿ ಕಡ್ದಿರೋದು ಯಾರು ಅನುಭವಿಸ್ತಾರಪ್ಪ? ದುಡ್ಡೇನು ಇವತ್ತೆಲ್ಲ ನನಗೆ ದುಡಿಬೋದು. ಹೆಂಗೆ ಗೊತ್ತಾಗ ನಮ್ಮ ಹತ್ರನೇ ಐತೆ, ಅದೇ ಬಡ್ಡಿ ಗಿಡ್ಡಿ ಕೊಟ್ರೆ ಆಯಿತು ಯಾರಿಗಾದ್ರೂ, ಅಷ್ಟೇ. ಅಯ್ಯೋ ದೇವ್ರೆ, ಎಂಥ ಕೆಲಸ ಆಗೋಯ್ತು. ಅಲ್ಲ, ನಮ್ಮ ಅಪ್ಪ ನಮ್ಮ ಅಮ್ಮನ ಹತ್ರ ಜಗಳ ಆಡಿದ್ನಲ್ಲ, ಜಗಳ ಆಡಬಾರ್ದಾಗಿತ್ತು. ನಾನು ಅವ್ರ ಹತ್ರ ಜಗಳ ಆಡ್ಕೊಂಡು ಬಂದಿದ್ದಕ್ಕೆ ಅನ್ಸುತ್ತೆ ಹಿಂಗೆ ಆಗ್ತಾ ಇರೋದು ನನಗೆ. ಅಯ್ಯೋ ಅವ್ರ ಹತ್ರ ಜಗಳ ಆಡ್ಕೊಂಡು ಬಂದಂದ್ರೆ ನನಗೆ ಒಳ್ಳೇದೇ ಆಯ್ತಪ್ಪ. ಅವ್ರ ಹತ್ರ ಜಗಳ ಆಡ್ಕೊಂಡು ಬಂದಿರೋದ್ರಿಂದ ನಾನು 1 ಲಕ್ಷ ದುಡ್ಡು ಈಸ್ಪೆಟ್ನ 1 ಲಕ್ಷ ದುಡ್ಡು ಗೆದ್ಬಿಟ್ಟೆ ಸುಗುಣ ನಾನು. ಅಯ್ಯೋ ಸುಮ್ಮನಿರ್ರಿ, ಯಾವುದು ಜಗಳ ಆಡಬಾರ್ದು ಅಂತ ಇದ್ದಂಗೆಲ್ಲ ಸುಮ್ಮನೆ ಇದ್ದಂಗೆಲ್ಲ ನಿಮ್ಮ ಅಪ್ಪ ನಿಮ್ಮ ಅಮ್ಮಯಿಂದ ಯಾಕೋ ಜಾಸ್ತಿ ಆಗ್ತೈತೆ. ಅವರೊಂದು ದಿವಸಕ್ಕೂ ಭಾಗ ಕೊಡಲಿಲ್ಲ, ಏನಿಲ್ಲ. ಆ ಮಾಮ ಅವ್ರಿಗೆ ಎಷ್ಟು ಬದುಕು ಮಾಡಿಕೊಡುತ್ತೆ ಹೊಲ್ದಾಗೆ. ನಮಗೊಂದಿಷ್ಟು ಕೆಲಸ ಮಾಡಿಕೊಡೋಕ್ಕೆ ನಿಮ್ಮ ಅಮ್ಮ ಎಲ್ಲ ಒಂದು ದಿವಸ ಮುದ್ದೆ ಮಾಡಿಕ್ಕಿದ್ಕೆ ಎಷ್ಟು ದಿವಸ ಹೇಳ್ತು. ಎಲ್ಲರ ತಗೋ ನಾನು ನೋಡ್ಕೊಂಡೆ ಸುಗುಣನ, ನಾನು ನೋಡ್ಕೊಂಡೆ ಅಂತ ಹೇಳಿ ಅದಕ್ಕೆ ಹೋಗೋದೇ ಬೇಡ, ಸುಮ್ಮನಿರ್ರಿ. ನಮ್ಗೆ ಎಂಥದ ನಾನು ಒಂದು ಮಗು ಆಗೋವರೆಗೂ ಹೋಗೋದೇ ಬೇಡ. ಇಲ್ಲೇ ಇಟ್ಕೊಂಡು ಇಲ್ಲೇ ಸಾಕೊಂಡು ಪಾಪನ ದೊಡ್ಡದು ಮಾಡ್ಕೊಂಡು ಹೋಗೋಣ. ಅಲ್ಲೇವರೆಗೂ ಊರ ಕಡೆಗೆ ತಲೆ ಹಾಕೋದೇ ಬೇಡ. ಇಲ್ಲೇ ನಿಮ್ದೇಗಿರೋಣ ನಮ್ಮೂರಾಗೇನೇನು. ಸುಮ್ಮನಿರು, ಹೋಗ್ದಂಗಿದ್ರೆ ಅವರೆಲ್ಲನ ಕರೆದು ಭಾಗ ಕೊಡ್ತಾರೆ. ನಮ್ಮ ಅಪ್ಪ ದುಡ್ಡು ಇಕ್ಕೊಂಡ್ರತ ಕೊಡೋದೇ ಇಲ್ಲ ಸುಗುಣ. ಅದು ನಿಕ್ಕೊಂಡ್ರೆ ಅದು ಏನು ಮಾಡ್ತಾರೆ? ಅದಕ್ಕೆ ಮತ್ತೆ ಹೋಗ್ದಂಗಿದ್ರೆ ಅವರೆಲ್ಲ ಬಂದು ಕೊಡ್ತಾರೆ. ಸುಮ್ಮನಿರು, ಬಾರಪ್ಪ ಅಂತ ಕರೀತಾರೆ ಅವರೆಲ್ಲ. ಅವ್ರಾಗಿ ಅವ್ರು ಬಂದು ಕರಿಬೇಕು. ಅವ್ರಾಗಿ ಅವ್ರು ಬಂದು ಕರಿಯೋ ತಕ್ಕ ನಾವೇನು ಹೋಗೋದು ಬೇಡ. ಇಲ್ಲೇ ಇರೋನು ಏನು ಮನೆ ಐತೆ ನಮಗೇನು. ಅಷ್ಟೇ ಕಣ್ರಿ. ಇಲ್ಲೇನೋ ನಾನು ಹೆಂಗೂ ಎರ್ಗಿಗೆ ಬರಬೇಕಾ, ಎರ್ಗಿಗೆ ಬರ್ಬೇಕಲ್ಲ 5 ತಿಂಗಳಾಗೆ. ಇವಾಗಿನೇನು 3 ತಿಂಗಳಾಗ ಐತೆ ಅಷ್ಟೇ. ಸುಮ್ಮನಿಲ್ಲೇ ಇರೋದು ಪರ್ಮನೆಂಟಾಗಿ. ಸುಮ್ಮನೆ ಅತ್ಲಾಗೆಲ್ಲನ ಮುಗಿಸ್ಕೊಂಡು ಹೋಗೋದು. ಮಕ್ಕಳಾಗಿ ಎಲ್ಲ ದೊಡ್ಡವಾದ್ಮೇಲೆ ಅಲ್ಲೇವರೆಗೂ ಹೋಗೋದು ಬೇಡ. ಊರ ಕಡೆಗೆ ಅಷ್ಟೊತ್ತಿಗೆ ಅವರೇ ಬರ್ತಾರೆ. ಸೇನೆ ದಿನ ಆಗುತ್ತಲ್ಲ, ನಾವು ಹೋಗ್ಲಿಲ್ಲ ಅಂದರೆ ಅವರಾಗಿ ಅವ್ರು ಬರ್ತಾರೆ ಕರಿಯೋಕ್ಕೆ. ನೋಡಪ್ಪ ಬರಲಿಲ್ಲ, ಅಲ್ಲೇ ಇದ್ದಾರೆ ನೆಂಟ್ರೂರಾಗೆ ಅಂತ ಹೇಳಿ ಬರ್ತಾರೆ. ಅವರೇ ಕೊಡೋಕೆ ಅಷ್ಟೇ. ಅವ್ರು ಏನೋ ಒಂದು ಮಾಡ್ಕೋಬೇಕಲ್ಲ, ಬರ್ತಾರೆ ಹೇಳ್ರಿ. ಉರಿತೈತೆ ಸುಗುಣ, ಉರಿತೈತೆ ಕಣೆ. ಹಂಗೆ ಸ್ವಲ್ಪ ಉರಿಯೋದು ಹೇಳ್ರಿ, ಏನಾಗಲ್ಲ. ಯಾಕಂದರೆ ಉಪ್ಪುರ್ದು ಕಾವು ಕೊಡೋದ್ರಿಂದ ನೋವು ವಾಸಿ ಆಗುತ್ತಲ್ಲ, ಹಂಗೊಂದು ಸ್ವಲ್ಪ ಉರಿದ್ರೇ ಅದು ಕಡಿಮೆ ಆಗೋದು. ಉರಿ ಆಗಬೇಕು, ಹಂಗಾದ್ರೆ ಬೇಗ ವಾಸಿ ಆಗುತ್ತೆ ಗಾಯ. ಸುಗುಣ, ಏನು ಮಾಡ್ತಾ ಇದೀಯ? ಗಾಯಕ್ಕೆ ಯಾಕೆ ಹಚ್ಚುತ್ತಾ ಇದೆಯಲ್ಲಮ್ಮ? ಅಮ್ಮ, ಉಪ್ಪುರ್ದು ಕಾವು ಕೊಡ್ತಾ ಇದ್ದೀನಿ. ಗಾಯ ಬೊಲು ನೋವು ಆಗ್ತೈತಂತೆ. ರಾತ್ರಿ ಎಲ್ಲ ನೋವು ಆಗುತ್ತೆ, ಟಿವಿ ಅಂಬತೈತೆ ಅಂಬರು. ಅದಕ್ಕೆ ಉಪ್ಪುರ್ದು ಕಾವು ಕೊಡ್ತಾ ಇದ್ದೀನಿ ಕಣಮ್ಮ. ಅಯ್ಯೋ ಶಿವನಿ, ಉಪ್ಪುರ್ದು ಕಾವು ಕೊಡ್ತಾ ಇದೀಯಾ? ಬೇಡ ಕಣಮ್ಮ. ಅಯ್ಯೋ ದೇವ್ರೆ, ನೋವು ಆದರೂ ಆಗಲಿ 1-2 ದಿನ. ಅಯ್ಯೋ ಗಾಯಕ್ಕೆಲ್ಲ ನಾವು ಉಪ್ಪುರ್ದು ಕಾವು ಕೊಡಬಾರ್ದು, ಇನ್ನೂ ಸೇಫ್ಟಿಗೆ ಆದಂಗೆ ಆಗುತ್ತೆ. ಅಯ್ಯೋ ದೇವ್ರೆ, ಒಟುನು ತಿರ್ಕಿ ಇವಾಗ ಅದು ಒಟುನು. ಅಯ್ಯೋ ಇಲ್ಲೂ ಸಮಸ್ಯೆ ಆಗುತ್ತೆ. ಏನೋ ನೋವು ಬಿಡಪ್ಪ, ಕಾಲು ಕೈ ನೋವು ಊದ್ಕೊಂಡೈತೆ ಅಂಬೋದಾದರೆ ಉಪ್ಪುರ್ದು ಕಾವು ಕೊಡ್ಬೋದಾಗಿತ್ತು. ಗಾಯಕ್ಕೆಲ್ಲ ಕೊಡಬಾರ್ದು, ಅದೆಲ್ಲನ ಹೋಗ್ಬಿಟ್ರೆ ಅದರೊಳಕ್ಕೆ ಇದಾದಂಗೆ ಆಗುತ್ತೆ, ಸೆಪ್ಟಿಕ್ ಆದಂಗೆ ಆಗುತ್ತೆ ಕಣೆ ಸುಗುಣ. ಅಯ್ಯೋ ಉಪ್ಪುರ್ದು ಕಾವು ಕೊಡಬೇಡ ಕಣಮ್ಮ ಗಾಯಕ್ಕೆಲ್ಲನ. ಏನಾಗಲ್ಲ ಸುಮ್ಮನಿರಮ್ಮ, ನೋವು ಬೇಗ ಮಾಯಬೇಕಂದ್ರೆ ಉಪ್ಪುರ್ದು ಕಾವು ಕೊಟ್ರೇನೆ. ನಾನು ಅದಕ್ಕೇನೆ ಕೊಡ್ತಾ ಇದ್ದೀನಿ, ಸುಮ್ಕೆ ಏನೂ ಆಗಲ್ಲ. ಅದೇನೇನು ಅದರೊಳಕ್ಕೇನು ಹಾಕಲ್ಲ ಉಪ್ಪಿನ್ನೇನು, ಉಪ್ಪುರ್ದು ಕಾವು ಕೊಡೋದು ಅಷ್ಟೇನಿದ್ರೆ ಹಾಕೊಂಡು ಗೊತ್ತಿದ್ರೆ ಹೆಂಗೆ ನೋವು ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ನಾನೇನು ಗಾಯದ ಮೇಲೆ ಇಕ್ಕಲ್ಲ, ಸುತ್ತೂರನ ನೋವು ಎಲ್ಲೆಲ್ಲಿರುತ್ತೆ ಆ ಗಾಯದ ಸುತ್ತೂರ ಇಕ್ಕೋದು. ಬೇಡ ಕಣಮ್ಮ ತಾಯಿ, ಉಪ್ಪುರ್ದು ಕಾವು ಕೊಡ್ಬೇಡ ಕಣೆ. ಗಾಯ ಅದು ಮೊದಲೇ ನಾಯಿ ಕಿತ್ತಿರೋದು. ಅಯ್ಯೋ ದೇವ್ರಿ, ಕೈ ಒಂದು ಕಡೆ ಕಿತ್ತೈತೆ, ತೊಡೆ ಕಿತ್ತೈತೆ, ಬೆನ್ನೆಲ್ಲನ ಇದ್ರಾಗೆ ಇದಾಗೈತೆ. ನೀನು ಇದು ಮಾಡಬೇಡಮ್ಮ ತಾಯಿ, ಸುಮ್ಕಿರು. ನೀನು ಉಪ್ಪುರ್ದು ಕಾವು ಕೊಡ್ತೀನಿ ಅಂತೈತೆ, ಬೇಡ ಸುಮ್ಕಿರಮ್ಮ. ಏನಾಗಲ್ಲ ಸುಮ್ಮನಿರಮ್ಮ, ನೀನು ಯಾಕೆ ಇದು ಮಾಡಕ್ಕೆ ಹೋಗ್ತೀಯ? ನಾನೆಲ್ಲ ಕೊಡ್ತಾ ಇದ್ದೀನಿ ತಾನು, ಏನು ಆಗಲ್ಲ. ಸುಮ್ಮನಿರು, ಇಂಜೆಕ್ಷನ್ ಮಾಡಿಸ್ಕೊಂಬಂದರೆ ಉಪ್ಪುರ್ದು ಕಾವು ಕೊಟ್ಟರೆ ಸ್ವಲ್ಪ ನೋವು ಕಡಿಮೆ ಆಗುತ್ತೆ. ರಾತ್ರಿ ಎಲ್ಲ ಪಾಪ ನೋವು ಅಂದಿದ್ದೆ, ಮನೆ ಕಂಬಲೇ ಇಲ್ಲ. ನನಗೊಂಥರ ಅನ್ನಿಸ್ತು. ಅವ್ರು ನೋವು ಅಂತ ಬಡ್ಕೊಂತ ಇರೋದಕ್ಕೆ ಏನಾಗಲ್ಲ ಸುಮ್ಕಿರು. ಹೋಗತ್ತ, ನಿನ್ಗೆ ಯಾರು ಹೇಳ್ತಾರೆ? ಗಾಯಕ್ಕೆಲ್ಲ ಉಪ್ಪುರ್ದು ಯಾರು ಕಾವು ಕೊಡ್ತಾರೆ? ಏನೋ ಈಗಳಮ್ಮ, ಅವತ್ತು ಈಗ ಒದ್ರು ಯಾರನ್ನ ಇಟ್ಕೊಂಡು ನೋವಾಗೈತೆ ಮೈಕೈ ಎಲ್ಲ ನೋವು ಅಂತಿದ್ರಲ್ಲ, ಅವಾಗ ಬೇಕಾದ್ರೆ ಉಪ್ಪುರ್ದು ಕಾವು ಕೊಡ್ತಾರಮ್ಮ. ಹಿಂಗೆ ಗಾಯಕ್ಕೆಲ್ಲ ಉಪ್ಪುರ್ದು ಕಾವು ಕೊಡಲ್ಲ. ಇನ್ನು ನಾವು ಮುದ್ದೆ ಇರುತ್ತಲ್ಲ, ಮುದ್ದೆ ಬಿಸಿ ಮುದ್ದೆ ಕಾವು ಕೊಟ್ಕೋಬೇಕು. ಯಾತು ಬೇಡಮ್ಮ, ಗಾಯಕ್ಕೆಲ್ಲ ಯಾತು ಕಾವು ಕೊಟ್ಕೋಬಾರ್ದು. ಏನಿದ್ರು ಆಯಿಂಟ್ಮೆಂಟು ಇಂಥವು ಇಂಜೆಕ್ಷನ್ ಮಾಡಿಸ್ಕೊಂಡು ಕಮ್ಮಿ ಮಾಡ್ಕೋಬೇಕು ಅಷ್ಟೇ. ಆಯಿಂಟ್ಮೆಂಟ್ ಕೇಳಬೇಕಾಗಿತ್ತು, ಆಯಿಂಟ್ಮೆಂಟ್ ಕೊಡೋರೇನ ಅಮ್ಮ. ಆಸ್ಪತ್ರೆಗೆ ಹೋದರೆ ಆಸ್ಪತ್ರೆಯವರು ಒಂದು ಇಂಜೆಕ್ಷನ್ನು ಮಾತ್ರ ಅವು ಇವು ಕೊಡ್ತಾರೆ. ನಾವು ನಮ್ಮ ಕೈಯಾರೇನೆ ಮನೆ ಮದ್ದು ಬೇರೆ ಮಾಡ್ಕೋಬೇಕು. ಹಂಗಾದ್ರೆ ಮತ್ತೆ ವಾಸಿ ಆಗೋದು. ಅಯ್ಯೋ ಬರೀ ಮಾತ್ರೆ ಟಾನಿಕ್ಕು ಅಂಥವು ತಗೊಂಡ್ರೆ ವಾಸಿ ಆಗಲ್ಲ ಕಾಯಿಲೆ.
ನಾವು ಮನೆಯಾಗ ಏನಾನ ನಮ್ಮ ಕೈಲಾದೊಟ್ಟು ಏನಾನ ಮಾಡ್ಕೊಂತ ಇರಬೇಕು. ಗಾಯಕ್ಕೆ ಯಾಕನ ಗಾಯ ಆಯ್ತು ಅಂದರೆ ಯಾಕನ ಹಚ್ಕೊಂಬೋದು, ಪೌಡ್ರ್ ದುರ್ಸ್ಕೊಂಬೋದು, ಮನೆಯಾಗ ಏನು ಮಾಡ್ಕೋಬೇಕು ನಾವು ಅದು ಮಾಡ್ಕೋಬೇಕು. ಸುಮ್ಮನೆ ನೀನು ಆಸ್ಪತ್ರೆಗೆ ಹೋದ್ರೆ ಆಗಲ್ಲ ಕಣಮ್ಮ. ಆಸ್ಪತ್ರೆಗೆ ಮಾತ್ರೆ ಇಂಜೆಕ್ಷನ್ ಕೊಡ್ತಾರೆ ಬಿಡು. ನಾನೆಲ್ಲ ಉಪ್ಪುರ್ದು ಕಾವು ಕೊಡ್ತಾ ಇದ್ದೆ ನೋವು ವಾಸಿ ಆಗಲಿ ಅಂತ. ಅಲ್ಲ ಆಮೇಲೆ ಸೆಪ್ಟಿಕ್ ಆದ್ರೆ ಏನು ಮಾಡ್ತೀಯ? ಅಯ್ಯೋ ಉಪ್ಪುರ್ದು ಕಾವು ಕೊಟ್ರೆ ಅವಳಿ ಅಂದರೆ ಬೇಡ, ಸೆಪ್ಟಿಕ್ ಆಗುತ್ತೆ ನಿಜವಾಗ್ಲೂ ದೇವ್ರಾಣೆಗೂ ಬೇಡಮ್ಮ. ಇಲ್ಲ ಬಿಡತ್ತೆ, ಅವತ್ತು ಹಂಗೆ ಬೋಲ್ ನೋವಿತ್ತು. ಅಯ್ಯೋ ಅವತ್ತು ಉಪ್ಪುರ್ದು ಕಾವು ಕೊಟ್ಲಲ್ಲ ಸುಗುಣ, ಎಷ್ಟು ಬೇಗ ನೋವು ವಾಸಿ ಆಯ್ತು ಗೊತ್ತೇ. ಅಯ್ಯೋ ಬೇಗ ವಾಸಿ ಆಗುತ್ತೆ ಬಿಡತ್ತೆ, ಏನಾಗಲ್ಲ. ಬೇಗ ವಾಸಿ ಆಗುತ್ತೆ. ಸರಿ ಅಮ್ಮ, ಏನಾರ ಮಾಡ್ಕೆ. ಹೇಳಿರೆ ಕೇಳಲ್ಲ. ಗಾಯಕ್ಕೆ ಯಾರು ಉಪ್ಪುರ್ದು ಕಾವು ಕೊಟ್ಕೊಂಬಲ್ಲಮ್ಮ. ಅದಂಗೇನೆ ನರ ಇದೆಲ್ಲ ಕಾಣುತ್ತೆ, ಕೆಂಪುಗೆ ಹಂಗೇನೆ ಒಳಗೆ ಚರ್ಮೆಲ್ಲ ಕಾಣುತ್ತೆ. ಅಂತ ತಕ್ಕ ಉಪ್ಪುರ್ದು ಕಾವು ಕೊಟ್ರೆ ಏನಿಲ್ಲ. ಉರಿತಿಲ್ ಹೇಳಿ ಅಂದರೆ ಸಖತ್ತು ಉರಿತೈತೆ ಕಾಣತ್ತೆ. ಉರಿದ್ರೆ ನೋವು ವಾಸಿ ಆಗೋದು ಅಂತ ಹೇಳ್ತಾ ಇದ್ದಾಳೆ ಸುಗುಣ. ಏನಾರ ಮಾಡ್ಕೆ ಹೋಗು. ಹೇಳಿರೆ ಕೇಳಲ್ಲ. ಉಪ್ಪುರ್ದು ಯಾರು ಅಂತ ಗಾಯಕ್ಕೆಲ್ಲ ಕಾವು ಕೊಡಲ್ಲಪ್ಪ. ನಮ್ಮಮ್ಮಗೆ ಗೊತ್ತಾಗಲ್ಲ. ಹೇಳೋದು ಸುಮ್ಮನೆ ದೊಡ್ಡದಾಗ. ನಮ್ಮಮ್ಮಗೆ ಏನು ಗೊತ್ತಾಗಲ್ಲ ಕಣ್ರಿ. ಅಯ್ಯೋ ಸುಮ್ಮನೆ ಹೇಳ್ತೈತೆ. ಸುಮ್ಮನಿರಿ, ಸುಮ್ಮನೆ ಎಲ್ಲೆಲ್ಲಿ ನೋವೈತೆ ಹೇಳ್ರಿ, ನಾನೆಲ್ಲ ಕೊಡ್ತೀನಿ. ಖಾಲಿ ಕೊಡು ಸುಗುಣ, ಖಾಲಿ ಕೊಡು. ತೊಡೆತಾಗೆ ಅಪ್ಪ ಜಾಸ್ತಿ ಕಿತ್ತಿರೋದು. ಅಯ್ಯೋ ಹೆಂಗೆ ಕಾಣಿಸುತ್ತೆ ನೋಡು. ದರಿದ್ರ ನಾ ಎಲ್ಲಿತ್ತ ಏನೋ ಮನೆ ಆಳಂದು. ನಾಯಿ ಸಿಕ್ಬಿಡ್ಬೇಕು ನನ್ನ ಕೈಗೆ. ಸರಿಯಾಗಿ ಹೊಡೆದು ಬಿಡ್ತೀನಿ, ಚೆಚ್ಚಿ ಬಿಡ್ತೀನಿ. ಹಂಗೇನೆ ತಲೆ ಮೇಕೆ ಹೊಡೆದು ಬಿಡ್ತೀನಿ ನಾಯಿಗೆ. ಬಿಡತ್ಲಾಗ ಹೋಗ್ಲಿ. ಏನೋ ಆಗೈತತ್ತ ನನಗೆ ಗ್ರಾಚಾರ. ಅಯ್ಯೋ ನಾನು ಸುಮ್ಮನಿದ್ರು ಇರ್ಬೋದಾಯ್ತು. ದುಡ್ಡು ಇತ್ತತ್ಲಾಗೆ ದುಡ್ಡು ಓತು ಅಮ್ಮಂಗೆ ಆಗ್ತೈತೆ. ಅಲ್ಲೇ ಉದ್ರೈತೆ ಕಣೆ ಸುಗುಣ. ಇವಾಗ ಏನು ಮಾಡೋದು? ಅವ್ರನ್ನ ಕೇಳೋಣ ಬಿಡೋಣ ಅನ್ನಿಸ್ತೈತೆ ನನಗೆ. ಅದನ್ನು ಕೇಳಬೇಕಂದ್ರೆ ಅವ್ರ ಊರಿಗೆ ಹೋಗ್ಬೇಕು. ಅವ್ರ ಊರಿಗೆ ಹೋಗಿ ಕೇಳ್ರಿ. ಅವ್ರ ಮನೆ ತಕ್ಕ ಹೋಗಿ ಇವಾಗ ಹೋಗ್ತಿರಲ್ಲ, ಗಾಡಿ ಹೊಡಿತಿರಲ್ಲ, ನಮ್ಮ ಪ್ರವೀಣ್ ಕರ್ಕೊಂಡು ಹೋಗ್ರಿ. ಪ್ರವೀಣ್ ಕರ್ಕೊಂಡು ಹೋಗಿ ಕೇಳ್ರಿ. ನನ್ನ ದುಡ್ಡು ಅಲ್ಲಿ ಬಿದ್ದಿತ್ತು, ₹1,00,000 ದುಡ್ಡು ಕೊಡ್ರಿ ಅಂತ ಹೇಳಿ ಕೇಳೋರು ಮನೆ ತಕ್ಕ ಹೋಗಿ. ಏನೋ ನಂಬ್ಲೇಳು ಬಿದ್ದೈತೆ ಅಲ್ಲಿ, ಜೋಮ್ ಹಿಡ್ಕೊಂಡು ಕೀಳ್ತಲ್ಲ ನಾಯಿ, ಅಲ್ಲೇ ಬಿದ್ದೈತೆ, ನಿಮ್ಗೆ ಏನಾನ ಸಿಕ್ಕಿದ್ರೆ ಕೊಡ್ರಿ ಅಂತ ಕೇಳು. ಅಲ್ಲಿಗೆ ಮಾತ್ರ ಹೋಗ್ಬಿಡ ತಿರ್ಗಾ. ಆಮೇಲೆ ಅವ್ರ ಮನೆ ತಕ್ಕ ಹೋಗು ಸೀದಾನ. ಮತ್ತೆ ₹1,00,000 ದುಡ್ಡು ಉಂಡಂಗಲ್ಲ ತಿಂದಂಗಲ್ಲ. ಅದಕ್ಕೆ ಗಾಡಿ ತಗೊಂಡು ಪ್ರವೀಣ್ ಕರ್ಕೊಂಡು ಹೋಗಿ ಬರ್ತೀನಿ. ಹೋಗಿ ಕೇಳ್ತೀನಿ, ಅತ್ತೆ ಕೊಡತ್ತೆ, ನಾನು ಯಾಕೆ ಕಟ್ಟಣ ಅಂತ ಇಕ್ಕೊಂಡಿದ್ದೆ. ಇವಾಗ ನೋಡು ನಾಯಿ ಬೇರೆ ಕಡ್ದೈತೆ, ಆಸ್ಪತ್ರೆ ಬೇರೆ ತೋರಿಸ್ಕೋಬೇಕು, ಕೊಡತ್ತೆ ಅಂತ ಕೇಳ್ತೀನಿ ಹೋಗಿ. ಹೋಗಿ ಕೇಳ್ರಿ. ಕೇಳಿ ಇಸ್ಕೊಂಬರ್ರಿ. ಏನು ₹1 ಅಲ್ಲ, ₹2 ಅಲ್ಲ, $5,000 ಅಲ್ಲ, $10,000 ಅಲ್ಲ, ₹1,00,000 ದುಡ್ಡು. 1,00,000 ದುಡ್ಡು ದುಡಿಯೋಕ್ಕೆ ಎಷ್ಟು ದಿವಸ ಬೇಕು ಇವಾಗ? ಅಂತದ್ರಾಗ ನಾವು ಇವಾಗ ಇಬ್ಬರು ಕೆಲಸ ಬೇರೆ ಇಲ್ಲ ಅಂತದ್ರಾಗೆ ದುಡ್ಡು ಕಳ್ಕೊಂಡ್ರೆ ಹೆಂಗಾಗುತ್ತೆ ಜೀವನ? ಅದಕ್ಕೆ ಹೋಗಿ ಕೇಳ್ರಿ. ಪ್ರವೀಣ್ ಕರ್ಕೊಂಡೋಗಿ ಕೇಳ್ತೀನಿ ಹೇಳು. ಇವಾಗ ಆಯ್ತು ನಿಂದು ಉಪ್ಪುರ್ದು ಕಾವು ಕೊಟ್ಟಿದ್ದು ಹೆಂಗೋ ಅದ್ಲಾಗೆ ನೋವು ಒಂದು ಸ್ವಲ್ಪ ಪರವಾಗಿಲ್ಲ. ಉರಿತೈತೆ ಜಾಸ್ತಿನ. ಅಪ್ಪ ನೀನು ಬೇರೆ ಎಲ್ಲ ಕೊಟ್ಬಿಟ್ಟ. ಉರಿತೈತೆ ಹಂಗೆ ಬಿಡು ಸಾಕು, ಜಾಸ್ತಿ ಉರಿತೈತೆ. ಊರಿದ್ರೆ ಕಡಿಮೆ ಆಗೋದು. ಒಂದು ಸ್ವಲ್ಪ ಉರಿಬೇಕು, ಚೆನ್ನಾಗಿ ಉರಿದ್ರೇನೆ. ಯಾಕಂದರೆ ಅದು ಗಾಯ ಮಾಯಕ್ಕೆ ಹಂಗೆ ಉರಿತೈತೆ. ಉರಿಬೇಕು ಒಂದು ಸ್ವಲ್ಪ, ಉರಿದ್ರೆ ಪರವಾಗಿಲ್ಲ. ನೋಡ್ರಿ ನೋವು ಕಡಿಮೆ ಆಗ್ತಾ ಇಲ್ವಾ? ನೋವೇನೋ ಕಡಿಮೆ ಆಗ್ತೈತೆ, ಜಾಸ್ತಿ ಉರಿತೈತೆ. ಅದು ಕೊಡ್ಬೇಕಾದ್ರೆ ಕಾಣಿಸಲ್ಲ. ಅದು ತೆಗೆದ ಮೇಲೆ ನೋಡಿ ಕೈ ಹತ್ರ ಹಿಂಗೆ ಕೊಟ್ಟ, ಇವಾಗ ತೆಗ್ದೆ ಹೆಂಗೆ ಉರಿತೈತೆ ಹಂಗೇನೆ. ಉರಿತೈತೆ ಕಣೇ, ಭಾಳ ಉರಿತೈತೆ. ಏನಾಗಲ್ಲ, ವಾಸಿ ಆಗುತ್ತೆ, ಸುಮ್ಮನಿರ್ರಿ. ಏನು ಮಾಡೋಕ್ಕಾಗುತ್ತೆ? ನೋವೇನು ತಾಮದಲ್ಲ. ತಾಮಂಗಿದ್ರೆ ನನಗೊಂದು ಸ್ವಲ್ಪ ಕೊಡ್ರಿ ಅಂತ ಇಸ್ಕೊಂತಿದ್ದೆ. ನೋವು ಏನು ಮಾಡೋಣ? ನಾವು ಒಬ್ರಿಂದ ಒಬ್ರಿಗೆ ತಾಮಕ್ಕಾಗಲ್ಲ. ಆ ನೋವು ಬಂದಿದ್ದು ಅವರೇ ಅನುಭವಿಸ್ಬೇಕು. ಅಯ್ಯೋ ನೀವು ನೋಡೋಕ್ಕಾಗ್ತಾ ಇಲ್ಲ. ತಗೊಂಬಂಗಿದ್ರೆ ನೀವು ಚೆನ್ನಾಗಿರ್ರಿ, ನನಗೆ ಕೊಡ್ರಿ ನಿಮ್ಮ ನೋವು ಅಂತ ಇಸ್ಕೊಬಿಡ್ತಿದ್ದೆ ನಾನು. ಅಯ್ಯೋ ಏನು ಮಾಡೋಣ? ಆ ನೋವು ನನಗೆ ಕಾಣಿಸಲ್ವಲ್ಲ, ನೋವು ಕಾಣಿಸಲ್ಲ. ಅಯ್ಯೋ ಉರಿತೈತೋ ಇಲ್ಲ ಅಮ್ಮಂಗೆ ಆಗುತ್ತೆ. ಇನ್ನೇನು ಮಾಡೋಕ್ಕಾಗುತ್ತೆ? ಸ್ವಲ್ಪ ತಡ್ಕೊಳ್ರಿ. ಹೋಗಿ ಕೇಳ್ತಾರೆ, ಹೋಗಿ ದುಡ್ಡು ಕೊಡ್ರಿ ಅಂತ ಕೇಳ್ತಾರೆ ನಮ್ಮ ಮನೆಯವರು. ಮತ್ತು ₹1 ಅಲ್ಲ, ₹2 ಅಲ್ಲ, ₹1,00,000 ದುಡ್ಡು ಯಾಕೆ ಬಿಡಬೇಕು? ನೋಡ್ತಾ ಇರಿ, ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.